ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿದೆ. ಆ ಕುರಿತು ನಿಮಗೆ ಲೈವ್ ಪ್ರೂಫ್ ತೋರಿಸ್ಕೊಡ್ತೀನಿ. ಅರ್ಜಿ ಹಾಕೋದು ಹೇಗೆ ಅಂತ ನೀವು ಮೊಬೈಲಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಅರ್ಜಿ ಹಾಕುವ ಸಂಪೂರ್ಣ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ, ಇಲ್ಲಿ SWD ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಇಲ್ಲಿ ಅಫಿಷಿಯಲ್ ಲಿಂಕ್ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಕರ್ನಾಟಕ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿಂದ ಏನು ಮಾಡಿ, SWD ಹಾಸ್ಟೆಲ್ ಅಡ್ಮಿಷನ್ 2024-25 ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಒಂದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ನೋಡಿ, ಇದನ್ನು ಬಿಡಿ. ಈ ಕೆಳಗಡೆ ಬನ್ನಿ, ಡೋಂಟ್ ಹ್ಯಾವ್ ಆನ್ ಅಕೌಂಟ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಿದ್ಯಾರ್ಥಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫೋಟೋ ಸೆಲೆಕ್ಟ್ ಮಾಡ್ಕೊಂಡ ನಂತರ ಫೋಟೋ ಬಂದುಬಿಟ್ಟು ಮಿನಿಮಮ್ 1 MB ಒಳಗಡೆ ಇದ್ದರೆ ಓಕೆ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ವಿದ್ಯಾರ್ಥಿ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿರುವಂಥ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತದನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಹಾಸ್ಟೆಲ್ ಲಿಸ್ಟು ಫಿಮೇಲ್ದು ಬರುತ್ತೆ. ಮೇಲ್ ಅಂತ ಸೆಲೆಕ್ಟ್, ಈ ಉದಾಹರಣೆ ವಿದ್ಯಾರ್ಥಿನಿ ಅರ್ಜಿ ಆಗ್ತಾ ಇರ್ತೀರ, ಅಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಹಾಸ್ಟೆಲ್ ಲಿಸ್ಟ್ ಬರೀ ಮೇಲ್ದು ಮಾತ್ರ ಬರುತ್ತೆ. ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫಿಮೇಲ್ದು ಬರುತ್ತೆ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಎಂಟರ್ ಮಾಡಿ. ತದನಂತರ ಇಲ್ಲಿ ಕೆಟಗರಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕೆಟಗರಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಏನಪ್ಪ ಅಂದರೆ ಪ್ರಮುಖವಾಗಿ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳುವಾಗ SC ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಆ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಗಿ ಉಳಿದ್ರೆ ಮಾತ್ರ ಉಳಿಕೆದ ವಿದ್ಯಾರ್ಥಿಗಳಂದರೆ ಇಲ್ಲಿದೆ ನೋಡಿ, ST ಕೆಟಗರಿ 1, 2A, 2B, 3A, 3B, GM ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ತದನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣಪತ್ರ ಸಂಖ್ಯೆ ಮತ್ತು ಆದಾಯ ಪ್ರಮಾಣಪತ್ರ ಸಂಖ್ಯೆಯನ್ನು ಎಂಟರ್ ಮಾಡಿ ವೆರಿಫೈ ಅಂತ ಕೊಡಬೇಕು. ನೋಡಿ, SC ST ಕೆಟಗರಿ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ ಬೇರೆ ಇರುತ್ತೆ ಮತ್ತು ಆದಾಯ ಪ್ರಮಾಣಪತ್ರ ಬೇರೆ ಇರುತ್ತೆ. ಆದರೆ ಉಳಿದಂತೆ 2A, 2B, 3A, 3B ಉಳಿದೆಲ್ಲ ಪ್ರವರ್ಗದವರಿಗೂ ಕೂಡ ಕ್ಯಾಸ್ಟ್ ಮತ್ತು ಇನ್ಕಮ್ ನಂಬರ್ 2 ಒಂದೇ ಇರುತ್ತೆ. ಅದನ್ನು ಇಲ್ಲಿ ಸೇಮ್ ಎಂಟರ್ ಮಾಡಿ ವೆರಿಫೈ ಅಂತ ಕೊಟ್ಬಿಡಿ, ಸಾಕು. ನೋಡಿ, ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿ ವ್ಯೂ ಅಂತ ಕೊಟ್ಟಾಗ ಈ ರೀತಿ ಎಲ್ಲ ವಿದ್ಯಾರ್ಥಿಯ ಡೀಟೇಲ್ಸ್ ಬರುತ್ತೆ. ತದನಂತರ ಇಲ್ಲಿ ವಿದ್ಯಾರ್ಥಿ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಡಿ. ಒಂದು OTP ಬರುತ್ತೆ ನೋಡಿ, ಫೋನ್ ನಂಬರ್ ಹಾಕಿದ ನಂತರ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ. ತದನಂತರ ನಿಮ್ಮ ಇಮೇಲ್ ID ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ತದನಂತರ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಕೇಳುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಪ್ರೇ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ಹಾಕೋದು ಇದೇ ರೀತಿ, ಮತ್ತು ಪೋಸ್ಟ್ ಮೆಟ್ರಿಕ್ 10ರಿಂದ ಅಂದರೆ 11, 12 PUC, ಫಸ್ಟ್ PUC, ಸೆಕೆಂಡ್ PUC ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಾನು ಪ್ರೇ ಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಶಾಲೆ ಡಿಸ್ಟಿಕ್ ಕೇಳುತ್ತೆ. ಕೊಪ್ಪಳ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಶಾಲೆಯ ತಾಲೂಕು ಕೇಳುತ್ತೆ. ಶಾಲೆಯ ತಾಲೂಕು ಸ್ವಲ್ಪ ಸರ್ವರ್ ಇಶ್ಯೂ ಇರುತ್ತೆ, ಸ್ವಲ್ಪ ವೇಟ್ ಮಾಡಿ, ಬರುತ್ತೆ. ಒಂದು 10-15 ಸೆಕೆಂಡ್ ವೇಟ್ ಮಾಡಿದರೆ ಇಲ್ಲಿ ಬರುತ್ತೆ. ಇಲ್ಲಿ ನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ತೀನಿ. ತಾಲೂಕು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಸ್ಕೂಲ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು ನೀವು, ಯಾಕಂದರೆ ಸರ್ವರ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರುತ್ತೆ ಅದು ಆಪ್ಷನ್. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಆಗಿದ್ದರೆ SSP ID ಹಾಕಿ, ಪ್ರೇ ಮೆಟ್ರಿಕ್ ಆಗಿದ್ದರೆ SATS ನಂಬರ್ ಹಾಕಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂದರೆ A ಕ್ಯಾಪಿಟಲ್, B ಸ್ಮಾಲ್, 1 2 3 4 ಶಿಫ್ಟ್ 8 ಈ ಥರ ಇರಬೇಕು. ಇದು ಎಕ್ಸಾಂಪಲ್ ಮಾತ್ರ, ನೀವು ಬೇರೆ ಪಾಸ್ವರ್ಡ್ ಇಟ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಸ್ಕೂಲ್ ಆಪ್ಷನ್ ಬಂತು ನೋಡಿ, ಸ್ವಲ್ಪ ವೇಟ್ ಮಾಡಿ, ಸರ್ವರ್ ಇಶ್ಯೂ ಇದೆ, ಬರುತ್ತೆ. ಸ್ಕೂಲ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನೀವು ಕ್ರಿಯೇಟ್ ಅಕೌಂಟ್ ಕೊಟ್ಟ ನಂತರ ಈ ಥರ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇದು ಪ್ರೇ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ಭಾಗ 1 ವಿಡಿಯೋ. ನಿಮ್ಮ ಅಕೌಂಟ್ ಕ್ರಿಯೇಟ್ ಆದ ನಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಭಾಗ 2ದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.